ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ನೂರೆ ಇಸ್ಲಾಂ ಟ್ರಸ್ಟ್ ಅಡಿಯಲ್ಲಿ ನಡೆಯುವ ಜಾಮಿಯಾ ನೂರಿಯಾ ಖಾದ್ರಿಯಾ ಜಾಮಿಯತುಲ್ ಬನಾತ್ ನೂರಿಯಾ ಖಾದ್ರಿಯಾ ಅರಬಿ ಮದರ್ಸಾದ ಆಫೀಸ್ನಲ್ಲಿ ಇದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲನಾಗಿ ನಾನು ದಾಂಡೇಲಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದಕ್ಕೆ ನಾನು ನಮ್ಮ ಎಲ್ಲ ಟೀಮ್ ಕಡೆಯಿಂದ ಶುಭಾಶಯಗಳನ್ನು ಹೇಳುತ್ತಾ, ಮತ್ತು ಅವರು ಮತ್ತು ನಮ್ಮ ಡೇಟು ಒಂದೇ ಸಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಒಂದೇ ಡೇಟ್ ಇರುವುದರಿಂದ ಕೆಲ ಜನರಿಗೆ ಸ್ವಲ್ಪ ಗೊಂದಲ ಇದೆ, ಸ್ವಲ್ಪ ಇದು ಆಗಿದೆ, ಇದೇ ಡೇಟಿಗೆ ಯಾಕೆ ಮಾಡಿದ್ದಾರೆ ಅಂಥೇಳಿ. ಅದರ ಬಗ್ಗೆ ನಾನು ಸ್ಪಷ್ಟನೆ ನೀಡಲು ಬಯಸುತ್ತೇನೆ. ಇದು ಪ್ರೋಗ್ರಾಮ್ ನಾವು 1 ವರ್ಷ ಹಿಂದೆ ನಮ್ಮ ದೊಡ್ಡ ಪಂಡಿತರದ ಡೇಟ್ ಗುಲ್ಜಾರ್ ಮಿಲ್ಲತ್ ಅವ್ರದ್ದು ಡೇಟ್ 1 ವರ್ಷ ಹಿಂದೆ ತೊಗೊಳ್ಬೇಕಾಗ್ತದೆ. ನಾವು 1 ವರ್ಷ ಹಿಂದೆನೇ ಡೇಟ್ ತೊಗೊಂಡಿದ್ದೀವಿ. ಅದರಿಂದ ಅವರು 13th ಡಿಸೆಂಬರ್ ಡೇಟ್ ಕೊಟ್ಟಿದ್ರು. ಅದರಿಂದ ಇದು ಡೇಟ್ ಪ್ರೋಗ್ರಾಮ್ ಆಲ್ರೆಡಿ ಫಿಕ್ಸ್ ಆಗಿತ್ತು. ಅದರಿಂದ ನಮಗೆ ಇದು ಪ್ರೋಗ್ರಾಮ್ 13th ಇಡಬೇಕಾಯಿತು. ಈ ಪ್ರೋಗ್ರಾಮಿಗೆ ಮತ್ತು ಸಾಹಿತ್ಯ ಸಮ್ಮೇಳನ ಒಂದೇ ದಿವಸ ಆಗಿರೋದ್ರಿಂದ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ನಾನು ಎಲ್ಲ ಸಾಹಿತ್ಯ ಸಮ್ಮೇಳನ ವಾಸ್ತ್ರೆ ಸರ್ ಮತ್ತು ಅವರ ಟೀಮಿಗೆ ನಾನು ಕ್ಷಮೆ ಕೇಳ್ತೇನೆ. ನಮ್ಮ ಯಾವುದೋ ಅದರೊಳಗೆ ಏನೋ ಇದು ಇಲ್ಲಾಗಿತ್ತು, ಇಂಟೆನ್ಷನ್ ಇಲ್ಲಾಗಿತ್ತು ಅದು ಮಾಡಬೇಕಂತೇಳಿ. ಆದರೂ ನಾವು ಸಹ ಅವರಿಗೆ ಎಲ್ಲ ಸಪೋರ್ಟ್ ಮತ್ತು ನಮ್ಮದು ಎಲ್ಲ ಅಂಜುಮನಿಂದ ಅವರಿಗೆ ಏನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅವರಿಗೆ ನಾವು ಶುಭಾಶಯ ನೀಡುತ್ತಾ, ನಮ್ಮದು ಇದು ಫೈಜಾನೆ ಮದೀನಾ ಕಾನ್ಫರೆನ್ಸ್ 13th ಡಿಸೆಂಬರಿಗೆ ಏನಾಗ್ತಾ ಇದೆ ಅದರೊಳಗೆ ನಮ್ಮ ಭಾರತದ ಒಂದು ಬಹು ದೊಡ್ಡ ಒಂದು ಮಠ ಅಂದರೆ ಖಾನ್ಖಾದ್ ಪಂಡಿತರು ಜನಾಬ್ ಹಜರತ್ ಮೌಲಾನಾ ಗುಲ್ಜಾರ್ ಮಿಲ್ಲತ್ ಇಲ್ಲಿ ಬರ್ತಾ ಇದ್ದಾರೆ 13ನೇ ತಾರೀಕಿಗೆ. ಮತ್ತು ಬರೇಲಿ ಶರೀಫಿಂದ ಶಹಜಾದ್ ಆಲಮ್ ಅಂತೇಳಿ ಭಾಳ ದೊಡ್ಡ ಮುಫ್ತಿ ಬರ್ತಾ ಇದ್ದಾರೆ. ಅದರಂತೆ ಅನೌನ್ಸ್ಮೆಂಟ್ ಸಲುವಾಗಿ ಬರೇಲಿ ಶರೀಫಿಂದ ಮೌಲಾನಾ ನಾಜಿಮ್ ರಜಾ ಉಸ್ಮಾನಿ ಅವರು ಬರ್ತಾ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಪಂಡಿತರು ಬರ್ತಾ ಇದ್ದಾರೆ. ಮತ್ತು ಧಾರವಾಡ, ಹುಬ್ಳಿ, ಬೆಳಗಾಂ, ಗೋವಾ, ಇಡೀ ಉತ್ತರ ಕನ್ನಡ ಡಿಸ್ಟ್ರಿಕ್ಟಿಂದ ಎಲ್ಲ ಶ್ರದ್ಧಾಳುಗಳು ಇದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಫೈಜಾನೆ ಮದೀನಾ ಕಾನ್ಫರೆನ್ಸ್ ಇದು 18ನೇ ನಮ್ಮದು ಕಾರ್ಯಕ್ರಮ, 18ನೇ ವರ್ಷ ಇದು ಮಾಡ್ತಾ ಇರೋದು. ಮತ್ತು ಇದು ಕಾರ್ಯಕ್ರಮದಲ್ಲಿ ನಾವು ಕನಿಷ್ಠ 10,000 ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತೇವೆ ಪ್ರತಿ ವರ್ಷದಂತೆ. ಅದನ್ನು ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ನಡೀತದೆ ಅಂತ ಹೇಳಿ ಈ ಪ್ರೆಸ್ ಮೀಟ್ ಮೂಲಕ ನಾನು ಹೇಳಲು ಬಯಸುತ್ತೇನೆ. ಇದು ಕಾರ್ಯಕ್ರಮದ ಒಂದು ಅಂಗವಾಗಿ ನಾಳೆ ಅಂದರೆ 12ನೇ ತಾರೀಕಿಗೆ ಶುಕ್ರವಾರ ನಮ್ಮದು ಸಂದಲ್ ಪ್ರೊಸೆಷನ್ ನಡೀತದೆ. ಅದು ಸಂದಲ್ ಪ್ರೊಸೆಷನ್ನಲ್ಲಿ ನಾವು ಬಾಂಬೆ ಚಾಳ್ ಮರ್ಹೂಮ್ ಅಬ್ದುಲ್ ರಜಾಕ್ ಮುಲ್ಲಾ ಸುನ್ನಿ ಮದ್ನಿ ಜಾಮಿಯಾ ಮಸ್ಜಿದ್ ಕಡೆಯಿಂದ ಇದು ಪ್ರೊಸೆಷನ್ ಏನಿದೆ ಇಲ್ಲಿ ಸುಭಾಷ್ ನಗರ್ ತನಕ ಬರ್ತದೆ. ಅದೇ ಟೈಮಿಗೆ ನಮ್ಮ ಸುಭಾಷ್ ನಗರ್ ಮದರ್ಸಾದಲ್ಲಿ ಇಲ್ಲಿ ಹಾಲ್ ಒಳಗೆ ನಮ್ಮ ಎಲ್ಲ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸುತ್ತಿದ್ದೇವೆ. ಅದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಲೇಡೀಸ್ನಲ್ಲಿ ಒಂದು ಇಸ್ಲಾಮಿನ ಮೌಲ್ಯಗಳು ಮತ್ತು ಇಸ್ಲಾಮಿನ ಶಾಂತಿ ಸೌಹಾರ್ದತೆಯ ವ್ಯಾಲ್ಯೂಸ್ಗಳನ್ನು ಅದನ್ನು ಲೇಡೀಸ್ ಒಳಗೂ ಅವೇರ್ನೆಸ್ ತರಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಅದು ಕಾರ್ಯಕ್ರಮದಲ್ಲಿ ಭಾಳ ಇದರದ್ದು ವಿಷಯ ಅಂತ ಹೇಳಿದರೆ ನಮ್ಮ ಅಂಬಿಕಾನಗರ್ PSI ರವರು ನಸ್ರೀನ್ ಅಮೀನ್ ಅತ್ತಾರ್ ಅವರಿಗೆ ನಾವು ಆಹ್ವಾನಿಸಿದ್ದೇವೆ ಚೀಫ್ ಗೆಸ್ಟ್ ಆಗಿ. ಆ ಕಾರ್ಯಕ್ರಮದಲ್ಲಿ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಕೆಲ ತೊಂದರೆಗಳನ್ನು ಅದು ಲೇಡೀಸ್ನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವರು ಆ ಕಾರ್ಯಕ್ರಮದಲ್ಲಿ ಹೇಳೋರು ಇದ್ದಾರೆ. ಅದರಲ್ಲಿ ಮೊಬೈಲಿಂದ ಯೂಸಿಂದ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಮತ್ತು ಇದು ಸೈಬರ್ ಕ್ರೈಮ್ ಏನಿದೆ, ಮತ್ತು ಪಾಸ್ಕೋ ಕೇಸಸ್ ಬಗ್ಗೆ ಕಾನೂನಿನ ಅರಿವು, ಅಲ್ಲದೆ ನಮ್ಮ ಮಹಿಳೆಯರಲ್ಲಿ ನಮ್ಮ ಮುಸ್ಲಿಂ ಮಹಿಳೆಯರಲ್ಲಿ ಅದು ಎಜುಕೇಷನ್ದು ಇಂಪಾರ್ಟೆನ್ಸ್ ಏನಿದೆ, ಇದೆಲ್ಲ ವಿಷಯಗಳ ಬಗ್ಗೆ ಇನ್ಶಾಲ್ಲಾ ನಸೀನ್ ಅಮೀನ್ ಅತ್ತಾರ್ ಅವರು ಇದರ ಬಗ್ಗೆ ಮಾತಾಡೋರು ಇದ್ದಾರೆ.
ಈ ಕಾರ್ಯಕ್ರಮದಲ್ಲಿ ಈ ದಾಂಡೇಲಿಯ ಎಲ್ಲ ಸುನ್ನಿ ಸಮುದಾಯದ ಜನರು ಅಲ್ಲದೆ ಎಲ್ಲ ಡಿಸ್ಟ್ರಿಕ್ಟ್ ಮತ್ತು ಬೇರೆ ಜಿಲ್ಲೆಗಳಿಂದ ಬರುವ ಎಲ್ಲ ಶ್ರದ್ಧಾಳುಗಳಿಗೆ ನಾವು ಆಹ್ವಾನಿಸುತ್ತಾ ಮತ್ತು ನಮ್ಮ ನೂರ್ ಇಸ್ಲಾಂ ಟ್ರಸ್ಟಿಂದ ಏನು ಕಾರ್ಯಕ್ರಮ ಆಗ್ತಾ ಇದೆ, ದಾಂಡೇಲಿಯ ಎಲ್ಲ ಜನರು ಇದರೊಳಗೆ ಪಾಲ್ಗೊಳ್ತಾರೆ. ಇದರಲ್ಲಿ ಅನ್ನ ಸಂತರ್ಪಣೆ ಏನು ಮಾಡ್ತೇವೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂದ ಗೇಸು ಏನು ಪ್ರದರ್ಶನ ಮಾಡ್ತೇವೆ, ಅದಕ್ಕೆ ಮುಸ್ಲಿಮ್ಸ್ ಅಷ್ಟೇ ಅಲ್ಲ, ಹಿಂದೂ ಬೇರೆ ಜನಾಂಗದವರು ಎಲ್ಲರೂ ಬಂದು ಅದನ್ನು ನೋಡಿ ಅನ್ನ ಇದು ಲಂಗರ್ ಶರೀಫ್ ಏನಾಗ್ತದೆ ಇಲ್ಲಿ ಊಟ ಮಾಡಿ ಹೋಗ್ತಾರೆ. ಅದು ಬಹಳ ದಾಂಡೇಲಿಯ ಶಾಂತಿ, ಸೌಹಾರ್ದತೆ ಮತ್ತು ಕೋಮು ಸೌಹಾರ್ದತೆ ಎಲ್ಲ ಇದಕ್ಕೆ ಒಂದು ದೊಡ್ಡ ಇದು ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿ ನಂದು 2 ಮಾತು ಪ್ರೆಸ್ ಮೀಟ್ ಒಳಗೆ ಮುಗಿಸ್ತೇನೆ. ಮತ್ತು ಎಲ್ಲ ಪ್ರೆಸ್ಸಿನ ಜನರಿಗೆ ನಾನು ನೀವು ಎಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳುತ್ತಾ ಇದು ನಂದು ಪ್ರೆಸ್ ಮೀಟ್ ನಾವು ಮುಗಿಸ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಫೈಜಾನೆ ಮದೀನಾ ಕಾನ್ಫರೆನ್ಸ್ ಏನಿದೆ 18ನೇ ವರ್ಷದ ಫೈಜಾನೆ ಮದೀನಾ ಕಾನ್ಫರೆನ್ಸ್ ನಾವು ನೋಡ್ತಾ ಬಂದಿದ್ದೀವಿ. ದಾಂಡೇಲಿ ಜನರು ಇಕ್ಬಾಲ್ ಸರ್ ಹೇಳಿದಂಗೆ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾರೆ, ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ ಈ ಫಂಕ್ಷನಿಗೆ. ಭಾಳ ಒಳ್ಳೆ ರೀತಿಯಿಂದ ನಡೀತದೆ. ದಾಂಡೇಲಿಯಲ್ಲಿ ಏನಿದೆ ಗಂಗಾ ಜಮನಿ ತೈಜೀಬ್ ಅಂತ ನಾವು ಹೇಳ್ತೀವಿ, ಅದು ಇಲ್ಲಿ ದಾಂಡೇಲಿಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಸ್ಪೆಷಲ್ ಆಗಿ ದಾಂಡೇಲಿಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲ ಎಲ್ಲ ಜಾತಿ ಧರ್ಮ ಭೇದವ ಏನು ಮಾಡೋಂಗಿಲ್ಲ ಜನ ಇಲ್ಲಿ ಎಲ್ಲರೂ ಬರ್ತಾರೆ ಎಲ್ಲ ಫಂಕ್ಷನ್ಗಳಿಗೆ. ಈ ದಾಂಡೇಲಿಯಲ್ಲಿ ಯಾವುದೇ ಫಂಕ್ಷನ್ ಆಗಲಿ, ಇದು ನಾವು ಫೈಜಾನೆ ಮದೀನಾ ಕಾನ್ಫರೆನ್ಸ್ ಆಗಲಿ ಮತ್ತು ಬೇರೆ ಬೇರೆ ಯಾವುದೋ ಫಂಕ್ಷನ್ ಗಣಪತಿ ಆಗಲಿ ಮೊಹರಂ ಆಗಲಿ ಎಲ್ಲ ಜನ ಸೇರಿ ಎಲ್ಲ ಮಾಡ್ತಾರೆ. ಇದು ಭಾಳ ದಾಂಡೇಲಿಯಲ್ಲಿ ಮಹತ್ವ ಇದೆ ಇದಕ್ಕೆ. ಅದಕ್ಕಾಗಿ ದಾಂಡೇಲಿ ಜನರಿಗೆ ನಾನು ಹೇಳ್ಬೋದು, ಎಲ್ಲ ದಾಂಡೇಲಿ ಆಗಲಿ ಎಲ್ಲ ಜಿಲ್ಲೆ ಆಗಲಿ ಬೇರೆ ಜಿಲ್ಲೆಯವರಾಗಲಿ ಬಂದು ಈ ಫೈಜಾನೆ ಮದೀನಾ ಕಾನ್ಫರೆನ್ಸಲ್ಲಿ ಬಂದು ನಾವು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಗೇಸು ಇದೆ ಅವರ ಪ್ರದರ್ಶನ ಮಾಡ್ತೀವಿ ಇಲ್ಲಿ, ಅದು ಬಂದು ಜನ ನೋಡಿ ಅದರಿಂದ ಫೈಜ್ ಏನು ಅದರಿಂದ ಏನು ಫೈಜ್ ಪಡ್ಕೊಳ್ಬೇಕಂತ ಹೇಳ್ತೀನಿ. ಬಂದು ಊಟದ ವ್ಯವಸ್ಥೆ ಚೆನ್ನಾಗಿರ್ತದೆ. ಎಲ್ಲರೂ ಬಂದು ಎಲ್ಲ ಕೋಆಪರೇಷನ್ ಮಾಡಿ, ದಾಂಡೇಲಿ ತುಂಬ ಸಿಕ್ಕಾಪಟ್ಟೆ ವಾಲಂಟಿಯರ್ಸ್ ಇದ್ದಾರೆ, ಎಲ್ಲ ಇರ್ತಾರೆ, ಬಂದು ಕೋಆಪರೇಟ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ನಾನು ವಿನಂತಿಸ್ತೀನಿ. ಟೈಮಿಂಗ್ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಲೇಡೀಸಿಗೆ. ಆಮೇಲೆ ಸಂಜೆ 6 ಗಂಟೆಯಿಂದ 7 ಗಂಟೆಯಿಂದ ಊಟದ ವ್ಯವಸ್ಥೆ ಆಗ್ತದೆ. ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.